ಹೇಳಿ ಕೇಳಿದ್ದು ಗಂಡಿಗೆ ಹುಚ್ಚದ ಕಟ್ಟ ಕಡೆ ತುಂಡು ಕಣೆ. ಚದುರಂಗದ ಆಟಕ್ಕೆ ಒಂದು ಸಲ ಕೈ ಇಟ್ಟೆ ಅಂದ್ರೆ ರಾಜನ ಕೈ ಕತ್ತಂ. ಇದುವರೆಗೂ ಈ ಆಟದಲ್ಲಿ ನಾನು ಎಷ್ಟೆಲ್ಲಾ ಜನರನ್ನು ಸೋಲ್ಸಿದ್ದೀನಿ ಗೊತ್ತಾ? ಶಿವಕೇರ್, ಕಾರ್ತಿಕೇಯನ್ ಎಲ್ಲರನ್ನು ಸೋಲ್ಸಿ ಸಾಕಿದ್ದೀನಿ. ಹಾಗಿದ್ರೆ ಬೆಟ್ಟಿಂಗ್ಸ್ ಕಟ್ಟಿ ಆಡೋಣವಾ? ಅದು ಏನಿದೆ ನಿನ್ನ ಹತ್ರ ಅಂತ ಕೊಟ್ಟು ಬಿಡ್ತೀಯ. ನೀವ್ ಗೆದ್ರೆ ನನ್ ಹೆಸರಲ್ಲಿರೋ 5 ಕೋಟಿ ಆಸ್ತಿನ ನಿಮ್ ಹೆಸರಿಗೆ ಬರೀತೀನಿ. ನಾನ್ ಗೆದ್ರೆ ಈ ಮನೆಗೆ 1 ತಿಂಗಳ ಯಜಮಾನ್ಕೆ ಪಟ್ಟ ನನಗ್ ಕೊಡ್ತೀರಾ? ಎತ್ತ ಕಾಲಕ್ಕೆ ನೋಡೋದಾಗತ್ತೆ, ಆಟ ಶುರು ಮಾಡು. ಕೊಟ್ಟ ಮಾತಕ್ಕೆ ತಪ್ಪು ಹಾಗಿಲ್ಲ. ಹೇಳಿ ಕೇಳಿ ಇವ್ರು ಗಂಟೆಗೆ ಹೋಗ್ತಾರ ಕಣೆ. ಬಿಟ್ಟ ಬಾಣನ ಮತ್ತೆ ಯಾವತ್ತು ಉಡಲ್ಲ, ಕೊಟ್ಟ ಮಾತನ್ನ ಯಾವತ್ತು ತಪ್ಪಲ್ಲ. ಅತ್ತೆ, ಇದಕ್ ನೀವೇ ಸಾಕ್ಷಿ. ಹಾಗಾದ್ರೆ ಶುರು ಆಗ್ಲಿ ಆಟ. ವೈಟ್ ಕಾಯಿನ್ ನಿನ್ನ ಹತ್ರ ಇರೋದು, ನೀನು ಶುರು ಮಾಡು. ನಾವು ಸೋತಿದೀವಿ ಅಂದ್ಮೇಲೆ ಅವಳು ಹೇಳಿದಾಗೆ ಕೇಳೋದು ನಮ್ಮೆಲ್ಲರ ಕರ್ತವ್ಯ. ಮಾತ್ರ ಶ್ರೀರಂಗಮ್ಮ, ತಗೊಳ್ಳಿ ಬೀಗಿರ್ತೀನಿ. ನೀವೇ ಅವಳಿಗೆ ಮನೆ ಯಜಮಾನಿಕೆ ಪಟ್ಟ ಕೊಟ್ಬಿಟ್ಟು 1 ತಿಂಗಳ ತದನಂತರ ನೀವೇ ಅದನ್ನ ಹಿಂಪಡೆಯತಕ್ಕದ್ದು ಕೊಡಿ. ತಗೊಂಬ, ನೀನು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸು. ಮನಸ್ಸು ಚೆನ್ನಾಗಿದೆಯಲ್ಲ, ಹಾಗಾಗಿ ನಿನಗೆ ಎಲ್ಲದರಲ್ಲೂ ಜಯ ಸಿಗುತ್ತೆ. ನಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಗಂಡುಗಲೇಶ್ವರ ನಿನ್ನನ್ನ ಕಾಪಾಡಿ. ಭಾವಿ ಬಾಯ್. ಸರಿ ಕಣ್ರಿ. ಚಂಪಾ ಮನೆ ಯಜಮಾನಿಯಾಗಿರೋ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಫ್ರೆಂಡ್ ಮನೆಗೆ ಹೋಗ್ತಾ ಇದೀನಿ, ಇನ್ನು 1 ಮಂತ್ ಇಟ್ಕೊಂಡು ಬರ್ತೀನಿ. ಬಾಯ್. ಬೇಡ ಕಣ್ರಿ, ಬೇಡ. ಇನ್ 1 ತಿಂಗಳ ಮಟ್ಟಿಗೆ ಈ ಮನೆ ಯಜಮಾನಿ ನಾನು. ನೀವು ನಾನ್ ಹೇಳ್ದಾಗ ಕೇಳ್ಬೇಕು. ಬನ್ನಿ ಈ ಕಡೆ. ಗಂಡೋಗಲಿ ವಂಶದ ಮನೆಗೆ ಬರೋರ್ಗೆ ಸ್ವಾಗತ, ಹೊರಡೋರ್ಗೆ ನಮಸ್ಕಾರ. ತಾವೇನ್ ಹೊರಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ. ಏನೇ ಯಜಮಾನ್ರೆ, ನೀವು ಲೆಕ್ಕಪತ್ರ ನೋಡ್ಕೊಂಡು ಕೂತಿರಿ. ನಾನು ನಿಮ್ಗೆ ಕೆನೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಹತ್ತು ನಿಮಿಷ ಈ ಕಡೆ ಬನ್ನಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ 1 ತಿಂಗಳ ಮಟ್ಟಿಗೆ ಈ ಮನೆ ಯಜಮಾನಿ ನಾನು. ನಾನ್ ಕೊಡೋ ಬಟ್ಟೆಗಳನ್ನ ಶುಭ್ರವಾಗಿ ಹಾಕೊಂಡು ನಾನ್ ಹೇಳಿದ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಇರ್ಬಹುದು. ಇಲ್ಲ ಅಂದ್ರೆ ದಂಡಂ ದಶಗುಣಂ ಭವೇತ್. ಏನು ಅಡ್ಗೆ ಮನೆ ತನಕ ಬಂದ್ಬಿಟ್ಟಿದೆ ಸವಾರಿ? ಏನೋ ಪಲ್ಲುಗೆ ಸೆಕೆಂಡ್ ರೌಂಡ್ ಕಾಫಿ ಕೊಡಲ್ಲ ಅಂತೆ. ಯಾಕೆ ಕೇಳೋದಕ್ಕೊಳಗ್ ಬಾಯಿ ಇಲ್ವಂತ? ನಾನು ಅವಳು ಗಂಡ ಕೇಳ್ತಾ ಇದ್ದೀನಿ, ಅವಳಿಗೆ ಇನ್ನೊಂದು ರೌಂಡ್ ಕಾಫಿ ಕೊಡು ಅಷ್ಟೇ. ನೀನ್ ಕೇಳಿದ್ರು ಅಷ್ಟೇ, ನಿಮ್ ಮಾವ ಪದ್ದು ಕೇಳಿದ್ರು ಅಷ್ಟೇ. ನಿನಗ್ 1 ಸತಿ ಮೇಲೆ ಕಾಫಿ ಕೊಡೋದಿಲ್ಲ. ಜಾಸ್ತಿ ಮಾತಾಡಿದ್ರೆ ಮಧ್ಯಾಹ್ನ ಊಟನೂ ಕಟ್ ಮಾಡ್ಬೇಕಾಗುತ್ತೆ. ತಗೊಳ್ಳಿ, ಈ ಬಟ್ಟೆಗಳನ್ನ ಹಾಕೊಂಡು ಮನೇಲಿರೋ ಧೂಳ್ನೆಲ್ಲ ಒರ್ಸಿ. ಗಂಟೆಗಿಷ್ಟು ಅಂತ ಕೂಲಿ ಕೊಡೋ ಹಾಗೆ ಗಂಟೆಗಿಷ್ಟು ಅಂತ ಲೆಕ್ಕ ಹಾಕಿ ಗ್ರಾಮ್ ಲೆಕ್ಕದಲ್ಲಿ ಊಟ ಕೊಡ್ತೀನಿ. ಲೋ ಪದ್ದು, ಏನೋ ಆಟ ಆಡ್ತಾ ಇದ್ಯಾ? ಕೆಲಸ ಮಾಡೋ. ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಊಟ ಸಿಗಲ್ಲ. ಊಟ ಸಿಗ್ಲಿಲ್ಲ ಅಂದ್ರೆ ನೀನ್ ಸಣ್ಣ ಆಗ್ಬಿಡ್ತೆ ಕಣೋ. ನಾನ್ ಸಣ್ಣ ಆದ್ರೆ ಪರವಾಗಿಲ್ಲ ಕಣ, ನೀನು ಮಾಯ ಆಗ್ಬಿಡ್ತಲ್ಲ. ಲೋ, ಇದು ಹೀಗೆ ಆಗ್ಬಿಟ್ರೆ ನಾವು ಪರ್ಮನೆಂಟ್ ಆಗಿ ಈ ಮನೆ ಕೆಲ್ಸಗಾರ ಆಗ್ಬಿಡ್ತೀವಿ ಕಣೋ. ಹೇಗಾರು ಮಾಡಿ ನಮ್ ಜಾಜತ್ಗೆ ವಾಪಸ್ ಕರೆಸ್ಲೇಬೇಕು. ಜಾಜತ್ಗೆ ಅಯ್ಯೋ ವಿಠಲ್ ಮೂರ್ತಿ ಎಮ್ಮೆ. ಜಾಜತ್ಗೆ ನೀವ್ ಈ ಮನೇಲಿ ಇಲ್ಲ ಅಂತಂದ್ರೆ ಈ ಮನೆ ಪೂರ್ತಿ ಹಾಳಾಗೋಗುತ್ತೆ. ಚಂಪಾ ಬಾವನ್ನ ಬುಕ್ ಮಾಡ್ಕೊಂಡ್ಬಿಡ್ತಾಳೆ. ಅಪ್ಪಿ ತಪ್ಪಿ ಏನಾದ್ರು ಚಂಪಾ ಬಾವನ್ನ ಮದುವೆ ಆಗ್ಬಿಟ್ರೆ ಈ ಮನೆಯಲ್ಲಿ ನಿಮ್ಗೆ ಪರ್ಮನೆಂಟ್ ಆಗಿ ಜಾಗ ಇಲ್ದಿರಂಗ ಆಗ್ಬಿಡುತ್ತೆ. ನಿಮ್ಮ ತಮ್ಮಯ್ಯ ಅಂತ ದಯವಿಟ್ಟು ವಾಪಸ್ ಬಂದ್ಬಿಡಿ. ಹೌದಾ? ಓಕೆ 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 ಬಾಯ್. ಬಂದ್ಬಿಟ್ಯಮ್ಮ. ಲೇ ಚಂಪಾ, ನನ್ ಸೊಸೆ ವಾಪಸ್ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಪಾಪ ತುಂಬಾ ದಂಡಿರ್ಬೇಕು. ಕುಡಿಯೋದಕ್ಕೆ ತಣ್ಣಗೆ ಏನಾದ್ರೂ ಜ್ಯೂಸ್ ತಂದ್ಕೊಡೆ. ಸಂಸಾರ ಸಾಗರದಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಜ್ಯೂಸು. ಆಗಾಗ ಮನೆ ಬಿಟ್ಟು ಹೋಗೋರ್ಗೆ ಜ್ಯೂಸ್ ಬೇರೆ ಕೇಳು. ಬಂದ್ಬಿಟ್ರ ಕೆಲಸದೊಳಗಿಂತ ಕಡೆ ಆಗಿದ್ಯಲ್ಲೇ. ಆಗಿನ ಕಾಲದಲ್ಲಿ ಪಾಂಡವರು ಪಾಂಚಾಲಿನ ಪಣ ಇಟ್ಟು ಪಗಡೆ ಆಟದಲ್ಲಿ ಸೋತಿದ್ರು. ಈಗಿನ ಕಾಲದ ನಮ್ಮ ಅಣ್ಣ ಮೊದ್ಲು ಆಟದಲ್ಲಿ ಸೋತು ಆಮೇಲೆ ಮನೆಯವ್ರನ್ನೆಲ್ಲ ಇವಳ ಹತ್ರ ಕೆಲ್ಸಕ್ಕೆ ಬಿಟ್ಟಿದ್ದಾನೆ. ನೀವು ಅಷ್ಟೇ, ಇನ್ಮೇಲೆ ಯಾವ್ದ್ಯಾವ್ದೋ ರಂಗಿನ ಬಟ್ಟೆ ಎಲ್ಲ ಹಾಕೊಂಡು ಮೆರೆಯೋ ಹಾಗಿಲ್ಲ. ನಾನ್ ಕೊಡೋ ಸಿಂಪಲ್ ಬಟ್ಟೆನ ಹಾಕೊಂಡು ನಾನ್ ಹೇಳಿದ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಈ ಮನೇಲಿ ಇರ್ಬಹುದು. ಇಲ್ಲ ಅಂದ್ರೆ 1 ತಿಂಗಳ ಮಟ್ಟಿಗೆ ಮನೆಯಿಂದ ಆಚೆ ಓಡಿಸ್ಬೇಕಾಗತ್ತೆ. ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ? ಯಾಕತ್ತೆ? ಇದು ಗುಂಡು ಕೂತ ಕೂತಿದ್ದೀನಿ, ನನ್ನ ಸೇರಿಸಿ ಗುಣ ಕೊಡುತ್ತೆಯಲ್ಲ.
ಹೋಗೋಗ ಆ ಕಡೆ ಕೊಡು ಹೋಗು. ಈ ನಡುವೆ ನಮ್ಮ ಮನೆ ಜನಕ್ಕೆ ಸಿಕ್ಕಾಪಟ್ಟೆ BP ಜಾಸ್ತಿ ಆಗ್ತಾ ಇದೆ. ಆಹಾ, ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡಿಸ್ತಾ ಇದ್ದೀನಿ. ಏ ಹೋಗ ಆ ಕಡೆ. ಥ್ಯಾಂಕ್ ಯು ವೆರಿ ಮಚ್. ಜಾಜತ್ಗೆ ಏನ್ ಮಾಡ್ತಾ ಇದ್ದೀರಾ? ನೀವು ಧೂಳನ್ನ ಕುಡಿತಾ ಇದ್ದೀರಾ? ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಚಂಪ ಏನು ಕೊಡಲ್ವಂತೆ. ನೋಡಪ್ಪ, ನಮ್ ಕೈಲಿ ಇವೆಲ್ಲ ನೋಡ್ಕೊಂಡ್ರಕ್ಕಾಗಲ್ಲ. ಕೊಡಿ, ನಾವು ದುಡ್ಡು ಕೊಡ್ತೀವಿ. ಕೊಡಿ. ಥ್ಯಾಂಕ್ ಯು. ಅವ್ರವ್ರ ಕೆಲ್ಸನ ಅವ್ರವ್ರೇ ಮಾಡ್ಬೇಕು. ಬೇರೆಯವ್ರ ಸಹಾಯ ಮಾಡಿದ್ರೆ ಅವ್ರಿಗೂ ಊಟ ಕಟ್ಟಾಗುತ್ತೆ. ನೀವೇ ಕೊಡ್ಬೇ. ಬಂದು ಬಿಟ್ಲಾ ಬಂದ್ರ ಈ ಕಡೆ. ಗುಡಿ ಪಕ್ಕದಲ್ಲಿ ಹನ್ಮೇಗೌಡ್ರು ಮನೆ ಇದೆ. ಅವ್ರ ಮನೆಯಲ್ಲಿ 8 ಎಮ್ಮೆಗಳಿದೆ. ಆ ಎಮ್ಮೆಗಳ ಮೈನ ನೀವಿಬ್ರು ತೊಳಿಬೇಕು. ನಾನು ಗಂಡುಗುಲಿ ಹುಟ್ಟಿದ ಏಕೈಕ ಮನೆ ಅಳಿಯ ಕಣೆ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾವು ಎಮ್ಮೆ ಮೈ ತೊಳಿಬೇಕಾ? ನಾನ್ ಹೇಳಿದ ಕೆಲಸ ಮಾಡಿದ್ರೆ ಊಟ ಸಿಗುತ್ತೆ, ಇಲ್ಲ ಅಂದ್ರೆ ಉಪವಾಸ ಬಿದ್ದಿರ್ಬೇಕಾಗುತ್ತೆ. ಯಾವ್ದು ಬೇಕೋ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಕೃಷ್ಣಸ್ವಾಮಿ, ಏ ರಾಮಸ್ವಾಮಿ, ಎಮ್ಮೆ ಮೈಯ ತೊಳೆಯೋಣವೇ, ಸಗಣಿಯನ್ನು ಬಾಚೋಣವೇ. ಹಬಿ ಕಮ್ಮಿಯ. ಏನ್ರಿ ಏನ್ ಕರೆದಿದ್ದು? ಹಬಿ, ನಾನು ನಿಮ್ ವೈಫು. ನನ್ ಕೇಳಿ ಈ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾಳೆ. ನಮ್ಮನೆ ಕಣೆ ಮಾಡ್ರಿ, ಏನೂ ಆಗಲ್ಲ. ಎಲ್ಲೇ ಅವೆರಡು ಎಲ್ಲಿ? ಅವ್ರಿಬ್ರನ್ನ ಎಮ್ಮೆ ಮೈ ತೊಳಿಯ ಕಳ್ಸಿದೀನಿ. ಹಂಗೆ ಆ ಮುಂಡವಕ್ಕೂ ಅಲ್ಲೇ ಸ್ನಾನ ಮಾಡ್ಕೊಂಡ್ ಬಂದಿ ಅಂತ ಹೇಳ್ಬಿಡ್ಬೇಕಿತ್ತು. ಫೋನ್ ಮಾಡಿ ಹೇಳ್ತೀನಿ ಬಿಡಿ ಯಜಮಾನ್ರೆ. ಹಬಿ, ರೀ ನೀವೆಲ್ಲ ಕೆಲಸ ಮುಗಿಸ್ ಬನ್ನಿ, ಆಮೇಲೆ ಕೂತ್ ಮಾತಾಡೋಣ. ಏನು ಯಜಮಾನ್ರೆ, ಸ್ವಲ್ಪ ಅಡ್ಗೆ ಮನೆಗೆ ಬನ್ನಿ, ಕೆನೆ ಕಾಫಿ ಕೊಡ್ತೀನಿ. ಬೆಳಗ್ಗೆಯಿಂದ ಆಗ್ಲೇ 3 ಸಲ ಕೊಟ್ಟಲ್ಲೇ. ನಾನು ಈ ಮನೆ ಯಜಮಾನಿ, ನನ್ ಕರ್ದಂಗೆಲ್ಲ ಬರ್ತಾ ಇರ್ಬೇಕಷ್ಟೇ. ಬನ್ನಿ. ನಾನೇ ನಾವಪ್ಪ ಮನೆ ಗಂಟೆ ಆಯ್ತು. ಏನು ಸುಮ್ನೆ ನಿಂತು ಬಿಟ್ಲಲ್ಲ ಕಲೀಲ ಚಂಪನ್ನ. ಎಷ್ಟು ಗಂಟೆ ಕೆಲಸ ಮಾಡಿದ್ರಿ? ಯಜಮಾನ್ರೆ, ನಾನು 2 ಗಂಟೆ ಕಾಲ ಕೆಲಸ ಮಾಡಿದ್ದೀನಿ. ನಾನು ಅಷ್ಟೇ 2 ಗಂಟೆ ಕಾಲ ಕೆಲಸ ಮಾಡಿದ್ದೀನಿ. ನಿನಗೆ ಡೌಟ್ ಇದ್ರೆ ಹನುಮೇಗೌಡ್ರಿಗೆ ಫೋನ್ ಮಾಡಿ ಕೇಳ್ಕೊ. ಏನು ಬೇಕಾಗಿಲ್ಲ. 2 ಗಂಟೆ ಕೆಲಸ ಮಾಡಿದವ್ರಿಗೆ 200 ಗ್ರಾಮ್ ಚಿತ್ರಾನ್ನ, 2 ಚಪಾತಿ. ನೀವೇನ್ ಯೋಚನೆ ಮಾಡ್ಬೇಡಿಪ್ಪ, ಜಾಸ್ತಿ ಕೊಟ್ರೆ ನಿಮ್ಗೂ ಶೇರ್ ಮಾಡ್ತೀನಿ. ನೀನ್ ಎಷ್ಟು ಗಂಟೆ ಕೆಲಸ ಮಾಡಿದ್ಯಾ? ಕಷ್ಟಪಟ್ಟು 1 ಗಂಟೆ ಕೆಲಸ ಮಾಡಿದ್ದೀನಿ ಕಣೆ. ಹಾಗಿದ್ರೆ ನೀನು ತೂಕ ಹಾಕೋದೇನ್ ಬೇಡ. ತಗೋ 1 ಚಪಾತಿ. ಲೇ ಚಂಪ, ಇಷ್ಟರಲ್ಲಿ ನನ್ನ ಛತ್ರ ಕೂಡ ನೆನೆದಿಲ್ವಲ್ಲ? ಗಟಾರ ತರ ಜಟ್ರ ಇಟ್ಕೊಂತ ನಾನ್ ನಿನಗೆ ಹೇಳಿದ್ನ. ಇನ್ಮೇಲೆ ಎಲ್ರಿಗೂ ಅಷ್ಟೇ, ಯಾರ್ಯಾರು ಎಷ್ಟೆಷ್ಟು ಗಂಟೆ ಕೆಲಸ ಮಾಡ್ತಾರೋ ಅಷ್ಟಷ್ಟೇ ಊಟ ಸಿಗೋದು. 2 ಗಂಟೆ ಕೆಲಸ ಮಾಡಿದ್ರೆ 200 ಗ್ರಾಮ್ ಚಿತ್ರಾನ್ನ, 5 ಗಂಟೆ ಕೆಲಸ ಮಾಡಿದ್ರೆ 500 ಗ್ರಾಮ್ ಚಿತ್ರಾನ್ನ. ಅಲ್ಲಿಗೆ ನಮ್ಮ ಜೀವನ ಚಿತ್ರಾನ್ನ ಚಿತ್ರಾನ್ನ, ಚಿತ್ರಾನ್ನ. ಎಂತ ಲೇ ಪಾಂಡ್ರಂಗ, ಬರೀ ಯಾಕೆ ಬಲ್ಲಕ್ಕೆ ಲಂಬವ್ವ? ಏನಂಗಂದ್ರೆ ಸಿಕ್ಕಾಪಟ್ಟೆ ಉದ್ದ ಆಯ್ತು ಅನ್ನಪ್ಪ. ಮತ್ತಿನ್ನೇನ್ರಿ, ನಾನು ಈ ಮನೆ ಅಳಿಯಾಕನ್ರಿ. 200 ಗ್ರಾಮ್ ಚಿತ್ರಾನ್ನ, 2 ಚಪಾತಿ ಕೊಟ್ಟಿದ್ದಾಳಲ್ಲ, ನಮ್ಮನ್ನೇ ನಾಯಿ ಅನ್ಕೊಂಡಿದ್ದಾರನ್ರಿ ಅವಳು. ಅಣ್ಣಯ್ಯ, ನಾನ್ ಈ ಮನೆ ಮಗಳು. ನನಗ್ ಒಂದೇ 1 ಚಪಾತಿ ಹಾಕಿದಳಲ್ಲ, ಇದ್ ನಂಗೆ ಸಾಕಾಗುತ್ತಾ? ಸಾಕಾಗ್ಲಿಲ್ಲ ಅಂದ್ರೆ ನಾನು ಏನೂ ಮಾಡಕ್ಕಾಗಲ್ಲ ಕಣಮ್ಮ. ಅದು ನೋಡೋ ಹುಡುಗ್ರ ಈಗ ಯಜಮಾನಿಕೆ ಪಟ್ಟ ಅನ್ನೋದು ಚಂಪಾ ಚಮೇಲಿ ಕೈಲಿದೆ. ಅವಳು ಹೇಳ್ದಾಗ ಕೇಳ್ಕೊಂಡು ಇದ್ದು ಬಿಡಿ, ಇಲ್ಲಾಂದ್ರೆ ಇದನ್ನು ಕಿತ್ಕೊಂಡ್ಬಿಡ್ತಾಳೆ. ನೀವ್ ಯಾಕ್ರಿ ಆಟದಲ್ಲಿ ಸೋಲ್ಬೇಕಾಗಿತ್ತು? ಪ್ರತಿಯೊಬ್ಬ ಮನುಷ್ಯನು ಗೆಲ್ಲಬೇಕು ಅಂತಾನೆ ಆಟ ಶುರು ಮಾಡ್ತಾನೆ ಕಣ. ಆದ್ರೆ ಅವತ್ತನೇ ಗ್ರಾಚಾರ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಯಾರಪ್ಪ ಹೇಳಕ್ಕಾಗತ್ತೆ? ಆಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಸುಮ್ಮನೆ ಇರೋ, ಆಟ ಆಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬಿಟ್ಟಿದ್ರೆ ಮಹಾಭಾರತನೂ ನಡೀತಾ ಇರಲಿಲ್ಲ, ಈ ಮನೆ ಭಾರತನೂ ನಡೀತಾ ಇರಲಿಲ್ಲ. ಕೆಪ್ಪಗೆ ಅನ್ನಪೂರ್ಣೇಶ್ವರಿ ಅಂದ್ಬಿಟ್ಟು ಕಣ್ಣು ಕೊಟ್ಕೊಂಡು ತಿಂದ್ಬಿಡಿ. ಹೋಗಿಪ್ಪ, ನಿಮ್ಮ ಯಜಮಾನರು ಒಂಟಿ ಗುಡ್ಡೆ ತರ ಕೂತಿದ್ದಾರೆ, ನೀವು ಕಾಗೆಗಳ ತರ ಅವ್ರಿಗೆ ಕಂಪ್ನಿ ಕೊಡಿ, ಹೋಗಿ ಹೋಗಿ. ಜಾಜತ್ಗೆ, ನಿಮ್ಗೂ ನಮ್ ತರ 200 ಗ್ರಾಮ್ಸ್ ಚಿತ್ರಾನ್ನ, 2 ಚಪಾತಿನ? ನೋ, ನಾನು ಸ್ವಲ್ಪ ಎಲ್ರಿಗಿಂತ ಡಿಫ್ರೆಂಟ್ ಅಲ್ವಾ, ಅದಕ್ಕೆ 100 ಗ್ರಾಮ್ ಚಿತ್ರಾನ್ನ, 1 ಚಪಾತಿ. ಅವ್ರಿಗಿಂತ ನಾವೇ ವಾಸಿ ಅಲ್ವೇನೋ? ಜಾಜಕ್ಕೆ ಯಾಕೆ ತೊಟ್ಟೆನೆ ನೋಡ್ತಾ ಇದ್ದೀರಾ? ತಿನ್ನಿ. ಯಾಕೋ ತಿನ್ನೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ಹೌದಾ? ಹಾಗಿದ್ರೆ ನಾನೇ ತಿಂತೀನಿ ಬಿಡಿ. ಹೇಗಾದ್ರೂ ಮಾಡಿ ಆ ಚಂಪಂಗೆ ಬುದ್ಧಿ ಕಲಿಸ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ನಾವೇ ಈ ಮನೆಯಲ್ಲಿ ಕಳ್ತನ ಮಾಡ್ಬಿಟ್ಟು ಆ ಹಬ್ಬದನ್ನ ಚಂಪನ್ ಮೇಲೆ ಹೊರಸ್ಬಿಡೋಣ. ಆಗ ಅವಳು ನಮ್ಮ ಮನೆ ಬಿಟ್ಟು ಹೊರಸ್ಬೋದು. ಹಾಗೆ ಮಾಡೋಣ. ಮಗನೇ ಏನಾಯ್ತಪ್ಪ? ಏನೋ ಏನೋ ಗೊತ್ತಿಲ್ಲ ರಂಗಮ್ಮ, ಒಂದು ಬೆಳಗಿಂದ ಈ ಕಡೆ ಭಾಗದಲ್ಲಿ ತಲ್ಲವು ಶುರು ಆಗ್ಬಿಟ್ಟಿದೆ. ತಿರುಗು. ಅಯ್ಯೋ ಏನಂತ ಇಲ್ಲ ರಂಗಮ್ಮ.
ಏ ನಿಮ್ದೇನು ತಲೆನೇ ಇಲ್ಲ ಗುಂಡ್ಕಲ್ಲ, ಈ ತರ ಡಿಚ್ಚಿ ಹೊಡೆದೇನೆ ಅಪ್ಪನ ತಲೆಲಿರೋ ಕೂದಲೆಲ್ಲ ಉದುರ್ಸ್ಬಿಡ್ರಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನ್ ನುಡಿಯೋದು ಕಾಫಿ ಕೊಡು ಆಟ ಎಲ್ಲ ಬಂಗಾಲ ಕೊಡು. ಏನು ಯಜಮಾನ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕೆನೆ ಹಾಕಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಕಣ್ಣಲ್ಲಿ 2 ನಕ್ಷತ್ರ ಬಂದ್ಬಿಟ್ವು. ಏನ್ರಿ ಮೈ ಮೇಲೆ ಏನಾದ್ರೂ ಜಿರ್ಲೆ ಬಿತ್ತಾ? ಮತ್ತಿನ್ನೇನ್ ಬಿತ್ತು? ನನ್ನ ರೂಮಲ್ಲಿ ನನ್ನ ಮೊಬೈಲು ಮನಿ ಇರೋ ಪರ್ಸ್ ಇಟ್ಟಿದ್ದೆ, ಎರಡೂ ಕಾಣಿಸ್ತಾ ಇಲ್ಲ. ಅಯ್ಯೋ ಅಲ್ಲೇ ಮರ್ತಿಟ್ಟಿರ್ತೀರಾ, ಇನ್ನೊಂದ್ಸಲ ಹುಡುಕೋಗ್ರಿ. ತಲೆ ದಿಂಬಿನ ಕೆಳಗಡೆ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ತಲೆ ದಿಂಬು ಎಲ್ಲಿದೆ? ಅಲ್ಲೇ ಇದೆ. ಅಲ್ಲ ಕಣ್ರಿ, ತಲೆ ದಿಂಬು ಅಲ್ಲಿದೆ, ತಲೆ ಇಲ್ಲಿದೆ ಅಂದ ಮೇಲೆ ತಲೆ ದಿಂಬು ಕೆಳಗಡೆ ಇಟ್ಟರೆ ಇಲ್ಲ ಅಂದ್ರೆ ಏನ್ ಅರ್ಥ? ಅಭಿ, ನೀವೇನಾದ್ರು ನನ್ನ ರೂಮ್ ಕಡೆ ಬಂದಿದ್ರಾ? ನಮಸ್ಕಾರ, ಸಮಾಜಮುಖಿ ಜಾಜಿ ಜಂಬಲ್ಗಿನ್ನಿ ಅವ್ರಿಗೆ. ಆ ರೂಮ್ ಒಳಗಡೆ ಬಂದ್ರೆ ನಮ್ಗೆ ಎಂತ ಸನ್ಮಾನ ಸಿಕ್ಕುತ್ತೆ ಅಂತ ನಮಗೆ ಗೊತ್ತು. ಹಾಗಾಗಿ ನಿದ್ದೆಗಣ್ಣಲ್ಲಿ ಕೂಡ ನಾವು ನಿಮ್ಮ ರೂಮ್ ಹತ್ರ ಸುಳಿಯಲ್ಲ. ಅತ್ತೆ ಸಾಕು ಸುಮ್ಮನಿರಮ್ಮ, ನನ್ನ ರೂಮ್ಗೆ ನಾನು ನೆಟ್ ಹೋಗಲ್ಲ, ಇನ್ನು ನಿನ್ನ ರೂಮಿಗೆ ಬರ್ತೀನಾ? ನನ್ ಕಡೆ ಏನಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಮತ್ತೆ ಯಾಕೆ ಕದ್ದಿರ್ಬಹುದು? ಅಲ್ಲ ಕಣ್ರಿ, ನಿಮ್ಮ ರೂಮ್ ಒಳಗಡೆ ನುಗ್ಗುವಂತ ಧೈರ್ಯ ಈ ಮನೆಯಲ್ಲಿ ಯಾರಿಗಿದೆ? ಪದ್ದು ಬಿಟ್ಲ ಬಿಟ್ಟು ನನ್ನ ರೂಮಿಗೆ ಬೇರೆ ಯಾರು ಬರಲ್ಲ. ಹಾಗಿದ್ರೆ ಅವ್ರಿಬ್ರದೇ ಈ ಕೆಲಸ. ಒಂದ್ ಕೆಲಸ ಮಾಡ್ರಿ, ಮೊದ್ಲು ನೀವು ಹೋಗಿ ಪದ್ದಪ್ಪನ ರೂಮ್ ಚೆಕ್ ಮಾಡಿ. ಪಕ್ಷ ಅಲ್ಲಿ ಸಿಕ್ಲಿಲ್ಲ ಅಂದ್ರೆ ಬಿಡ್ಬೇಡಿ, ವಿಟ್ಲಿನ ರೂಮ್ ಚೆಕ್ ಮಾಡ್ಬಿಡಿ. ಅಯ್ಯ ಕರೆಕ್ಟ್, ಮೊದ್ಲು ಹೋಗಿ ಪದ್ದು ರೂಮ್ನ ಚೆಕ್ ಮಾಡ್ತೀನಿ. ಏನ್ ಹುಡುಕ್ತಾ ಇದ್ರಾ? ಏನಿಲ್ಲ, ಸುಮ್ನೆ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಮೈ ಗಾಡ್, ನನ್ ರೂಮಿಗೆ ಬಂದು ಮೊಬೈಲ್ ಪರ್ಸ್ ಕದ್ದಿದ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ಲ? ನಿನ್ನ ಇನ್ನೊಂದ್ಸಲ ಮಸಾಲೆ ದೋಸೆ ತಿನ್ನಕ್ಕಿಂತ ಮನಿ ಕೆಳಗ್ ಬಾ, ಮಗ್ಗೆ ಹೊಡ್ಬಿಡ್ತೀನಿ. ಏನಾಯ್ತೆ? ಗತೆಗಲ್ಲಿ ಬಚ್ಚನ ಮನೇಲಿ ಬಿಚ್ಚಿಟ್ಟಿರ್ತೀಯ, ಒಂದ್ಸಲ ಚೆಕ್ ಮಾಡು ಹೋಗೆ. ಇಲ್ಲ ಅಣ್ಣಯ್ಯ, ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ಶಿವನೇ, ಅಲ್ಲ ಈ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಕಳ್ತನ ಆಗ್ತಾ ಇದೆ ಅಂದ್ರೆ ಏನರ್ಥ? ನಾನು ಇದನ್ನ ನಿಲ್ಗೆ ಬಿಡಲ್ಲ, ಪೊಲೀಸರನ್ನ ಕರೆಸ್ತೀನಿ, ತನಿಖೆ ಮಾಡಿಸ್ತೀನಿ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದಾರೆ. ಹೊರಗಡೆ ಇರೋ ಕಳ್ಳರನ್ನು ಹುಡುಕೋದೇ ಕಷ್ಟ ಆಗಿದೆ, ಈ ಮನೆ ಒಳಗಿರೋ ಕಳ್ಳರನ್ನು ಹೇಗೆ ಹುಡುಕೋದು? ಯಾರ್ದೋ ಒಡವೆ ಕಳ್ತನ ಆಗಿರೋದು? ಸರ್ ನಂದೇ ಸರ್, ₹1,00,000 ಬೆಲೆ ಬಾಳೋ ನೆಕ್ಲೆಸ್. ಎಲ್ಲಿಟ್ಟಿದ್ರು ಒಡವೆನ? ನನ್ನ ರೂಮಲ್ಲೇ ಇಟ್ಟಿದ್ದೆ ಸರ್. ನಿಮ್ ರೂಮಲ್ಲಿ ಯಾರ್ಯಾರು ಇರ್ತೀರಾ? ನಾನು ನಮ್ಮ ಯಜಮಾನ್ರು ಇಬ್ರೇ ಸರ್. ಬೇರೆಯವ್ರನ್ನ ಗಂಡಸ್ರನ್ನ ಒಳಗೆ ಬಿಟ್ಕೊಂಡಿದ್ದೀರಾ? ಆಡೋ ಮಾತಿಗೆ ಒಂದು ಅರ್ಥ ಬೇಡ್ವಾ ಸರ್? ನನ್ನ ಬೆಡ್ರೂಮ್ ಅಲ್ಲಿ ಬೇರೆ ಗಂಡ ಹೇಗ್ ಸರ್ ಬರ್ತಾನೆ? ಕೇಳ್ದಷ್ಟಕ್ಕೆ ಉತ್ತರ ಕೊಡ್ರಿ. ಗಂಡು ಕಳ್ಳ ಬಂದಿರ್ಬೋದಲ್ಲ, ಇಲ್ಲ ಅಂದ್ರೆ ರೂಮ್ ಒಳಗಿರೋ ಒಡವೆ ಹೇಗೆ ಕಳ್ತನ ಆಗುತ್ತೆ? ಅಥವಾ ನಿಮ್ ಗಂಡನೇ ಯಾಕೆ ಕಳ್ತನ ಮಾಡಿರ್ಬಾರ್ದು? ಅದು ಇನ್ಸ್ಪೆಕ್ಟರ್ ಸರ್, ಅವ್ರ ಮೇಲೆ ಅನುಮಾನ ಪಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಆದ್ರೆ ಸರಳವಾದ ಸತ್ಯ ಏನಪ್ಪಾ ಅಂದ್ರೆ ಈ ಮನೆಯಲ್ಲಿ ಕಳ್ತನ ಆಗ್ತಾರೆ ನಿಜ. ಫ್ಯಾನ್ ಜೇಬಲ್ ಏನೋ ಇದೆಯಲ್ಲ, ಏನದು? ಇಲ್ಲಪ್ಪ, ನಮ್ಮ ತಾಯಣಿಗೆ ಪ್ಯಾಂಟ್ ಜೇಬಲ್ ಏನೇನು ಇಲ್ಲ. ಆದ್ರೆ ಒಳಗಡೆ ಇರೋ ಚಡ್ಡಿ ಜೇಬಲ್ಲಿ 10 ರೂಪಾಯಿದ್ದು ₹1,000 ಬಾಂಡಲ್ ಇಟ್ಟಿದ್ದೀನಿ, ಯಾರಿಗೂ ಗೊತ್ತಾಗಿಲ್ಲ. ಇನ್ಸ್ಪೆಕ್ಟರ್, ಗಂಡುಗಲಿ ವಂಶದ ಮನೆಗೆ ಪೊಲೀಸ್ನವಳು ಬರ್ತಾಳೆ ಅಂದ್ರೆ ಅದಕ್ಕಿಂತ ಅವಮಾನವಾದ ವಿಷಯ ಬೇರೆ ಇಲ್ಲ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಹೊರಗಡೆ ಎಲ್ಲೂ ಹೇಳಕ್ ಹೋಗ್ಬೇಡಿ. ರಂಗಮ್ಮ, ಇದು ಯಾವ ಕಾಲದಲ್ಲಿ ಇದೆಯಾ ನೀನು? ನಮ್ಮ ಸಾಹೇಬ್ರು ಹೇಳಿದ್ರೆ ಏನಂತೆ, ಒಂದು ಸಲ ಪೊಲೀಸ್ ಕೇಸು ಅನ್ನೋದು ಆಗ್ಬಿಡ್ತು ಅಂದ್ರೆ ಇಡೀ ಊರ್ ಜನಕ್ಕೆ ಗೊತ್ತಾಗ್ಬಿಡ್ತಾ ಅಷ್ಟೇ. ಏನು ಯಜಮಾನ್ರೆ, ಈ ಮನೆಯಲ್ಲಿ ಹೀಗೆ ದಿನಕ್ಕೆ ಒಂದೊಂದು ವಸ್ತು ಕಳ್ತನ ಆದ್ರೆ ಏನ್ ಚೆನ್ನಾಗಿರುತ್ತೆ? ಅದ್ರಲ್ಲೂ ನಾನ್ ಯಜಮಾನ್ಗೆ ಪಟ್ಟ ತಗೊಂಡಿರ್ಬೇಕಾದ್ರೆ ಕಳ್ತನ ಆಗ್ತಿದೆ ಅಂದ್ರೆ ಯಾರೋ ನನ್ನ ಹೆಸರಿಗೆ ಮಸಿ ಬೆಳೀತಿದ್ದಾರೆ ಅಂತ ಅರ್ಥ. ಗ್ಯಾರಂಟಿಯಾಗಿ ಹೇಗಮ್ಮ ಹೇಳ್ತೀಯಾ? ಈ ಮನೆಯಲ್ಲಿ ಕೆಲವರು ರಾಜಕೀಯದಲ್ಲಿ ಓಡಾಡ್ತಾರೆ. ನೋಡಮ್ಮ, ನೀನ್ ಇನ್ನೊಂದ್ಸಲ ಹೋಗಿ ನಿನ್ ರೂಮ್ ಅಲ್ಲಿ ಒಡವೆ ಹುಡುಕು, ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಹೊಸ ತಗೊಳಮ್ಮ. ನನ್ನ ಬಂಗಾಳ, ನನ್ನ ಮಗನ ಬೇಕು ಬೇಡಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಟೈಮ್ಗೆ ತಿಂಡಿ ಕೊಡ್ತೀಯ, ಟೈಮ್ಗೆ ಊಟ ಕೊಡ್ತೀಯ, ಬಿಡುವಾದಾಗ್ಲೆಲ್ಲ ಹಣ್ಣು ಕಟ್ ಮಾಡಿ ಮಾಡಿ ಕೊಡ್ತೀಯ. ನನ್ನ ಚಿನ್ನ, ನೀನೇ ಈ ಮನೆ ಸೊಸೆಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇನ್ನೇನ್ ಅದು ಆಗ್ಬಿಡ್ತೀನಿ ಬಿಡಿಯತ್ತೆ. ಚಂಪಚಮಲೆ, ನಾನು ಸೂಕ್ಷ್ಮ ಗಮನಿಸ್ತಾನೆ ಇದ್ದೀನಿ. ಬರ್ತಾ ಬರ್ತಾ ನಿನ್ನ ತಲೆರಟೆ ಅನ್ನೋದು ಮಿತಿ ಮೀರಿ ಹೋಗ್ತಾ ಇದೆ. ನಿನ್ನ ಮನಸ್ಸಿನಲ್ಲಿ ಅದು ಏನಿದೆ ಅಂತ ಸ್ಥಾಪಿಸಿದ ವಾದ್ರಬಿಡು. ಇನ್ನೇನಿರುತ್ತೆ ಯಜಮಾನ್ರೆ, 1 ತಿಂಗಳು ಮಾತ್ರ ನನ್ನ ರಾಜ್ಯಭಾರ. ನನ್ನ ಮನ್ಸಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಿಲ್ವಾ? ಕಳ್ಳ. ಅದು ಯಾವ ಟೈಮಲ್ಲಿ ಅದು ಹೆಂಗೆ ಯಾಮರ ಆಟದಲ್ಲಿ ಸೋತ್ನೋ ನನಗೆ ಗೊತ್ತಿಲ್ಲ ಕಣ. ನಾನು ಕೂಡ ನಿನ್ನ ಮಾತನ್ನು ಕೇಳಂಗ ಆಗೋಯ್ತು ನೋಡಿ. ಮಗನೇ, ನಮ್ಮ ಮನೇಲಿ ಕಳ್ತನ ಆಗ್ತಾ ಇದೆಯಲ್ಲ, ಯಾರು ಮಾಡ್ತಾ ಇದ್ದಾರೋ? ಮನೆಯವರೇ ಮಾಡಿರ್ತಾರೆ ಬಿಡಿಯತ್ತೆ. ಅದ್ ಹೇಗ್ ಹೇಳ್ತೀಯಾ? ಕಳ್ತನ ಮಾಡಿ ಆ ಕಳ್ತನದ ಅಪವಾದನ ನನ್ ಮೇಲೆ ಹೊರಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು. ನಿಮ್ ಮಗಳು ಒಡವೆನ ನಿಮ್ ಮುದ್ದಿನ ಸೊಸೆನೆ ಯಾಕೆ ಕಳ್ತನ ಮಾಡಿರ್ಬಾರ್ದು?
ಜಜಕ್ಕೆ ನೀವು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಹೆಂಡತಿ ಪಲ್ಲು ಒಡವೆನ ನೀವೇನಾದ್ರು ಕತ್ತಿದ್ರೆ ದಯವಿಟ್ಟು ಕೊಟ್ಬಿಡಿ. ನನ್ನ ಮೇಲೆ ಅನುಮಾನ ಪಡ್ತೀನೋ? ಅಯ್ಯೋ, ಮತ್ತೆ ಮನೆ ಯಜಮಾನಿ ಚಂಪಾ ಮೇಡಮ್ ಅವ್ರು ಹೇಳ್ತಾ ಇದಾರಲ್ಲ. ಪದ್ದು, ನೀನೇನಾದ್ರು ಪಲ್ಲು ನೆಕ್ಲೆಸ್ ತಗೊಂಡ್ಯಾನೋ? ಜಾಜಿಯವ್ರೆ, ನಿಜವಾಗ್ಲೂ ನಾನು ಅದನ್ನ ಕದ್ದಿಲ್ಲ. ಮತ್ತೆ ನನ್ನ ಮೊಬೈಲು, ದುಡ್ಡಿರೋ ಪರ್ಸು ನಿನ್ ರೂಮಲ್ಲಿ ಸಿಕ್ತು. ಅದು ಅಲ್ಲಿವರೆಗೂ ಹೇಗ್ ಬಂತು ನನಗೆ ಇವತ್ತವರೆಗೂ ಗೊತ್ತಾಗಿಲ್ಲ. ಜಜಕ್ಕೆ ನಾವು ಚಂಪನ್ ಒಡವೆ ಕದ್ದೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಅಷ್ಟೊಳಗೆ ಯಾರೋ ನಮ್ದೇ ಕದ್ಬಿಟ್ಟಿದ್ದಾರೆ. ನನಗನ್ಸುತ್ತೆ ಈ ಕೆಲಸನೆಲ್ಲ ಪಾಂಡ್ರಂಗನೇ ಮಾಡ್ತಿರೋದು ಅಂತ. ನನಗನ್ಸುತ್ತೆ ಈ ಕೆಲಸನೆಲ್ಲ ನಮ್ಮ ಮನೆ ಯಜಮಾನಿ ಚಂಪಾ ಮೇಡಮ್ ಅವರೇ ಮಾಡ್ತಿದ್ದಾರೆ ಅಂತ. ಕರೆಕ್ಟ್ ಕೊಡೋ ಒಂದ್ ಕೆಲಸ ಮಾಡೋಣ, ಚಂಪಾ ಹಾಕೊಂಡಿರೋ ಬಟ್ಟೆಗಳನ್ನ ಬಿಟ್ಟು ಬೇರೆ ಬಟ್ಟೆಗಳನ್ನೆಲ್ಲ ಕದ್ದು ಬಿಡೋಣ. ಆಗ ಅವಳು ಏನ್ ಮಾಡ್ತಾಳೆ? ಬಟ್ಟೆ ತಗೋಬೇಕು ಅಂತ ಆಚೆ ಹೋಗ್ತಾಳೆ. ಆಚೆ ಹೋದಣ್ಣ ಪರ್ಮನೆಂಟ್ ಆಗಿ ಆಚೆ ಕಳಿಸ್ಬಿಡೋಣ. ಮಗನೇ, ಹೇಳು ಅವ್ವನೇ, ಹೇಳು ಹೇಳು ಹೇಳು. ಇದು ರಾಮಾಯಣದ ಕಥೆ. ಆಂಜನೇಯ ಎಷ್ಟು ಶಕ್ತಿವಂತನಾಗಿದ್ದ ಗೊತ್ತೇನು? ರಂಗಮ್ಮ ಈ ತರದ ಹಳೇ ರಾಮಾಯಣದ ಕಥೆಗಳನ್ನ ಕೇಳಿ 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 ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಹೊಸ ತರದ್ ಯಾವ್ದಾದ್ರು ರಾಮಾಯಣ ಕಥೆ ಇದ್ರೆ ಹೇಳ್ರಿ. ಅಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಹೆಂಡತಿ ದಿನಕ್ಕೊಂದು ರಾಮಾಯಣ ತೆಗಿತಾನೇ ಇರ್ತಾಳೆ. ಇವತ್ತು ಯಾವ ರಾಮಾಯಣ ತೆಗಿತಾಳೋ ಆ ದೇವಳಿಗೆ ಗೊತ್ತು. ಕಬೋರ್ಡ್ ಅಲ್ಲಿ ಇಟ್ಟಿದ್ ನನ್ ಬಟ್ಟೆಗಳು ಕಾಣಿಸ್ತಾನೆ ಇಲ್ಲ. ಎಲ್ರಿ ಹೋದ್ವು? ನನಗೇನ್ ಗೊತ್ತು? ಮತ್ತೆ ನನ್ನ ಹತ್ರ ಬಂದು ಕೇಳಿದ್ರೆ ನನಗೇನ್ರಿ ಗೊತ್ತಿರುತ್ತೆ? ಅದಕ್ಕೆ ನಾನು ಆವತ್ತಿಂದ ಬಡ್ಕೋತಾನೇ ಇದ್ದೀನಿ. ನಿನ್ನ ಗಂಡನ್ನ ನಿನ್ನ ರೂಮಿಗೆ ಕಳ್ಕೊಂಡು ಹೋಗು, ಅವನು ಅಲ್ಲೇ ಮಲಗಿಲಲ್ಲಿ ವಾಚ್ಮೆನ್ ತರ ಕಾವು ನಿಲ್ತಾನೆ ಅಂತ ನನ್ನ ಮಾತು ಕೇಳಿದೆ. ರಂಗಮ್ಮ, ನೀವ್ ಹೇಳಿರ್ತಾರ ಇವ್ರು ಕೇಳಿದ್ರೆ ಇವ್ರಿಗೆ ಇವತ್ತಿನ ದಿವಸ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರೇ, ಇವತ್ತೇನೋ ಬರೀ ನಿಮ್ಮ ಬಟ್ಟೆಗಳು ಮಿಸ್ ಆಗ್ಬಿಟ್ಟಿವೆ. ಅಪ್ಪಿ ತಪ್ಪಿ ಪಕ್ಷ ನಾಳೆ ನೀವೇ ಮಿಸ್ ಆಗ್ಬಿಟ್ರೆ ನಾನು ಎಲ್ಲಿಗ್ರಿ ಹೋಗ್ಲಿ? ಡೋಂಟ್ ಟಾಕ್ ರಬಿಶ್. ಮೊದ್ಲು ಕಳ್ದೋಗಿರೋ ಬಟ್ಟೆಗಳನ್ನ ಹುಡುಕ್ಸೋದಿಕ್ಕೆ ವ್ಯವಸ್ಥೆ ಮಾಡಿ. ಮತ್ತೆ ಮತ್ತೆ ಕಳವು, ಮತ್ತೆ ಮತ್ತೆ ದೂರು. ಚಿನ್ನ ಹೋಯ್ತು, ಬಟ್ಟೆ ಹೋಯ್ತು, ಬರೆ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು. ಅಲ್ರಿ, ಬೆಳಗಿಂದ ಸಂಜೆ ತನಕ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ, ನಾವು ಬೇರೆ ಡ್ಯೂಟಿ ಯಾವಾಗ್ಲೇ ಮಾಡೋದು? ರಾತ್ರಿ ಬಟ್ಟೆಗಳನ್ನ ಕಬೋರ್ಡ್ ಅಲ್ಲಿ ಇಟ್ಟಿದ್ದೆ, ಬೆಳಗ್ಗೆ ನೋಡ್ತೀನಿ ಬಟ್ಟೆಗಳು ಇಲ್ವೇ ಇಲ್ಲ. ಆ ಕಬೋರ್ಡ್ ಎಲ್ಲಿದೆ? ಗಾರ್ಡನ್ ಅಲ್ಲಿ ಇದೆ. ರೂಮಲ್ಲಿ ಇದೆ, ಇನ್ನೆಲ್ಲಿರುತ್ತೆ? ಬನ್ನಿ ತೋರಿಸ್ತೀನಿ. ಓಹೋ, ಈ ಕಳ್ಳ ಯಾರೋ ತುಂಬಾ ಒಳ್ಳೆಯವನು ಅಂತ ಅನಿಸ್ತಾ ಇದೆ. ಹ್ಯಾಂಗರ್ ಬಿಟ್ಟು ಹೋಗಿದ್ದಾನೆ. ಇದ್ಯಾರೋ ಗೊತ್ತಿರೋರೆ ಮಾಡಿರೋ ಕೆಲಸ. ಮನೆ ಕಿಟಕಿ ಬಾಗ್ಲಿ ಯಾವ್ದಾದ್ರು ಮುರಿದಿದ್ಯಾ? ಹಾಗಿದ್ರೆ ಮನೆಯವರೇ ಯಾರೋ ಈ ಕಳ್ಳತನ ಮಾಡಿದ್ದಾರೆ. ಡೋಂಟ್ ವರಿ, ನಾನ್ ಕಂಡು ಹಿಡಿತೀನಿ. ಜಾಜತ್ಗೆ ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಚಂಪಲ್ನ ಸರ್ಚ್ ಮಾಡ್ದೇನೆ, ಎರಡೆರಡು ಸಲ ಹುಡುಕ್ದಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ನೋಡಿ, ಈ ಕಳ್ಳತನ ಮಾಡಿದವನು ಆ ಬಟ್ಟೆಗಳನ್ನ ಹೊರಗಡೆ ಮಾರ್ತಾನೆ. ಆವಾಗ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಬೆಂಡೆತ್ ಬಿಡ್ತೀನಿ. ಸರ್, ನನ್ನ ನೆಕ್ಲೆಸ್. ಓ, ಎರಡನ್ನೂ ಒಬ್ನೇ ಮಾಡಿದಾನೆ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಅವನ ಮೂಳೆನ ಲಟ 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 ಅಂತ ಮುರಿದ್ ಬಿಡ್ತೀನಿ ಅಷ್ಟೇ. ಇನ್ಸ್ಪೆಕ್ಟರ್ ಅವ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಹೊಸ ತಗೊಂಡ್ಬಿಡಿ. ಜಾಜತ್ಗೆ ಚಂಪನ್ ಬಟ್ಟೆನ ಕದಿಬೇಕು ಅಂತ ನೀವು ಪ್ಲಾನ್ ಮಾಡ್ತಿದ್ರಿ, ಈಗ ನೋಡಿದ್ರೆ ನಿಮ್ ಬಟ್ಟೆನ ಕಳ್ತನ ಆಗಿದೆ. ಇದಕ್ಕೆಲ್ಲ ಕಾರಣ ನೀವೇ ಇರ್ಬೋದಲ್ವಾ? ಪಲ್ಲು ಜಾಸ್ತಿ ಮಾತಾಡಿದ್ರೆ ದುಡ್ಡು ಕತ್ತರಿಸ್ಬಿಡ್ತೀನಿ. ಕದ್ದು ಬಿಟ್ಲಾ? ಕಮ್ಮಿ ಯಾರು ಹೇಳಿ ಜಾಜಕ್ಕೆ. ನನ್ನ ಬಟ್ಟೆಗಳನ್ನ ಕಳ್ತನ ಮಾಡಿರೋರು ಯಾರು ಏನು ಅಂತ ನೀವಿಬ್ರು ಕಂಡು ಹಿಡಿಬೇಕು. ಸುಮ್ಮನೆ ಕಂಡಿಡಿಯಕ್ಕಾಗುತ್ತಾ? ನಯ ಪೈಸೆ ಇಲ್ಲದೆ ಮನೆ ಕೆಲ್ಸದೊಳಗಿದ್ದೀನಿ, ನನ್ನ ಹತ್ರನೇ ಮನೆ ಕೇಳ್ತಿರಲ್ವಾ? ಜಾಜಕ್ಕೆ, ನೀವು ಮಾಮೂಲಿಯಾಗಿ ಭಾವನ ಹತ್ರ ಬ್ಯೂಟಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ಕೇಳ್ತಿರಲ್ಲ, ಹೋಗಿ ಇವತ್ತು ಕೇಳಿ. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಅದು ಬಿಟ್ಲಾ? ಫಾಲೋ ಮೀ. ಅದು ನೋಡಿ, ಈ ಆತ್ಮ ಬೇರೆ ದೇಹ ಬೇರೆ. ಈ ಆತ್ಮ ಅನ್ನೋದು ಏನಿರುತ್ತಲ್ಲ, ನಾವು ಅದನ್ನ ಕೊಟ್ಕೋಬೇಕು. ಅದನ್ನ ಹಲೋ ಕಟ್ ಮಾಡ್ಬಿಟ್ರಾ? ಬನ್ನಿ. ನನಗೆ 3,000 ರೂಪೀಸ್ ಬೇಕಿತ್ತು. ಏನು ಆಡ ಮಾತಿಗೊಂದು ಅರ್ಥ ಬಿಡ್ಬೇಡ್ರಿ. ಈಗ ಮನೆ ಯಜಮಾನಿಕೆ ಪಟ್ಟ ಅನ್ನೋದು ಚಂಪಾ ಚಮೇಲಿ ಮೇಡಮ್ ಅವ್ರ ಕೈನಲ್ಲಿದೆ. ಅವ್ರ ಪರ್ಮಿಷನ್ ಇಲ್ಲದೆ ನಾನು ಯಾರಿಗೂ ಒಂದು ದಂಬಡಿನೂ ಕೊಡಕ್ಕಾಗಲ್ಲ ಕಣ್ರಿ. ಚಂಪಾ, ನಿನ್ ಜೊತೆ 1 ನಿಮಿಷ ಟಾಕ್ ಮಾಡ್ಬೇಕಿತ್ತು. ನಿಮ್ಮ ಏನು? ನನ್ಗೆ 3,000 ರೂಪೀಸ್ ಬೇಕಿತ್ತು. ಯಾಕೆ? ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಿತ್ತು. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲಂಕಾರ ಮಾಡಿಸ್ಕೊಂಡ್ ಬರೋದು ಯಾರಿಗೋಸ್ಕರ? ರಸ್ತೆಯಲ್ಲಿ ಓಡಾಡೋ ಜನಗಳಿಗೋಸ್ಕರನ ಅಥವಾ ಪಕ್ಕದ ಮನೆ ಗಂಡಸರಿಗೋಸ್ಕರನ? ಅದೆಲ್ಲ ನಿನ್ಗೆ ಯಾಕೆ? ಹೆಂಡತಿ ಆದವಳು ಅಲಂಕಾರ ಮಾಡ್ಕೊಳ್ಳೋದು ಗಂಡನಿಗೆ ಮಾತ್ರ ಆಗಿರ್ಬೇಕು. ಬೇಸ್ ಕಣೆ ಚಂಪಾ ಚಮೇಲಿ, ನಿನಗೆ ಮನೆ ಯಜಮಾನಿಕೆ ಪಟ್ಟ ಕೊಟ್ಟಿದ್ಕೋ ಸಾರ್ಥಕ ಆಗೋಯ್ತು. ನೀನು ಅದೇ ಸೀಟಲ್ಲಿ ಪರ್ಮನೆಂಟ್ ಆಗಿದ್ ಬಿಡ. ನೀವು ಇವಳಿಗೆ ಸಪೋರ್ಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನೀವ್ ಯಾರಿಗೂ ಚೆನ್ನಾಗ್ ಕಾಣಿಸೋದಕ್ಕೆ ನಮ್ಮ ಯಜಮಾನ್ರು ಯಾಕ್ರಿ ದುಡ್ಡು ಕೊಡ್ಬೇಕು? ನೀವ್ ಯಾರ್ ಕಣ್ಣಕ್ ಚೆನ್ನಾಗ್ ಕಾಣಿಸ್ಬೇಕು ಅಂತ ಇದೀರೋ ಅವ್ರ ಹತ್ರನೇ ಹೋಗಿ ದುಡ್ಡು ಕೇಳಿ. ಏನು ಯಜಮಾನ್ರೆ, ಏನ್ ನೋಡ್ಕೊಂಡು ಸುಮ್ನೆ ಇದೀರಾ? ಗೆಟ್ ಔಟ್ ಅನ್ನಿ. ನಮ್ಮ ಮೇಡಮ್ನವ್ರು ಹೇಳಿದ ಮಾತುಗಳನ್ನ ತಾವೆಲ್ಲರೂ ಕೇಳಿಸ್ಕೊಂಡಿದೆ ಅಂತ ನನ್ನ ಮನಸ್ಸಿನ ಭಾವನೆ.
ಈಗೇನು ನೀವೇ ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಅಥವಾ ನಾವು ಕೂಡ ಅದೇ ಪದನ ಪ್ರಯೋಗ ಮಾಡಬೇಕು? ಗುಜರಿ ಬಟ್ಟೆ, ಹಳೆ ಬಟ್ಟೆ ಚೆನ್ನಾಗೈತೆ, ಪಸಂದಾಗೈತೆ, ಯಾರ್ ಬೇಕಾದ್ರೂ ಕೊಂಡ್ಕೋಬಹುದು, ಯಾರ್ ಬೇಕಾದ್ರೂ ಹಾಕೋಬಹುದು. ಗುಜರಿ ಬಟ್ಟೆ ಆಫ್ ರೇಟು, ಚೀಪ್ ರೇಟು. ಲೋ ಪದ್ದು, ಆ ಗಾಡಿ ಮೇಲಿರೋ ಬಟ್ಟೆಗಳನ್ನ ನೋಡ್ತಾ ಇದ್ರೆ ಅದು ನಮ್ಮ ಜಾಜತ್ಗೆ ಬಟ್ಟೆ ಅನ್ನಿಸ್ತಿಲ್ಲ. ಅನ್ಸದೇನೋ ಅದು ಜಾಜಿಯವರ ಬಟ್ಟೆಗಳೇ. ಮಾಲ್ ಸಮೇತ ಇವನನ್ನ ಮನೆಗೆ ಎತ್ತಾಕೊಂಡು ಹೋದ್ರೆ ಕದ್ದಿರೋದು ಯಾರು ಅಂತ ಗೊತ್ತಾಗುತ್ತೆ. ಗುಜರಿ ಬಟ್ಟೆ ಆಫ್ ರೇಟ್, ಚೀಪ್. ನೋಡಿ ಸರ್, ಈ ಅಷ್ಟು ಬಟ್ಟೆಗಳು ನಮ್ಗೆ ಬೇಕು. ಇದನ್ನೆಲ್ಲ ಗಂಟು ಕಟ್ಕೊಂಡು ಮನೆ ಹತ್ರ ಬಂದ್ಬಿಡಿ, ದುಡ್ಡು ನಲ್ಲೇ ಕೊಡಿಸ್ಬಿಡ್ತೀನಿ. ನಮ್ದಕ್ಕೆ ಬಟ್ಟೆಗೆ ಗಂಟುಗಳನ್ನ ಕಟ್ತದೆ, ನಿಮ್ದಕ್ಕೆ ಹೊತ್ಕೊಂಡ್ ಬಂದ್ಬಿಡಿ. ಪಸಂದಾಗೈತೆ, ಹಾಫ್ಗೆ ರೇಟು, ಚೀಪ್ಗೆ ರೇಟು. ಇದೆಲ್ಲ ನನ್ನ ಬಟ್ಟೆಗಳು ನಿನ್ನ ಹತ್ರ ಹೇಗ್ ಬಂತು? ಅರೆ, ನಮ್ದಕ್ಕೆ ಯಾಕೆ ಬೈತೀರಾ? ನಮ್ಗೆ ಯಾರು ಕೊಟ್ರು, ನಾವು ಮಾರ್ತಾ ಇದೀವಿ. ಚಂಪಾ, ನಿಜ ಹೇಳು, ಏನ್ ನಡೀತು ಅಂತ. ಸರಿಯಾಗಿ ಹೇಳೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಅತ್ತೆ ತಗೊಳ್ಳಿ, ಇವತ್ತಿಗೆ ನನ್ನ ಈ ಮನೆ ಯಜಮಾನ್ಗೆ ಪಟ್ಟ ಮುಗೀತು. ಪಲ್ಲು ತಗೊಳ್ಳ ನಿನ್ ನೆಕ್ಲೆಸ್. ಸದ್ದಿರೋ ಒಡವೆ ನಿನ್ನ ಹತ್ರ ಹೇಗೆ ಬಂತು? ಹೇಗೆ ಅಂದ್ರೆ ಅದನ್ನ ನಾನೇ ತೆಗ್ದಿಟ್ಕೊಂಡಿದ್ದೆ. ಹಾಗಿದ್ರೆ ಈ ಬಟ್ಟೆಗಳನ್ನ ನೀನೇ ಕದ್ದಿರ್ತೀಯಾ? ಹಾಗೆ ಅನ್ಕೊಳ್ಳಿ, ಏನಾಗ್ಬೇಕಾಗಿದೆ? ಬಿಡಲ್ಲ ಕಣೆ, ನಾನು ನಿನ್ನ ಬಿಡಲ್ಲ. ಆ ರಾಘವ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಗ್ ಹಾಕಿಸ್ತೀನಿ. ಆ ಇನ್ಸ್ಪೆಕ್ಟರ್ ರಾಘವ್, ಈ ರಹೀಂ ಸಾಹೇಬ್ರು ಇಬ್ರು ಒಬ್ರೆ. ಏನೇ ಹೇಳ್ತಾ ಇದ್ಯಾ ನೀನು? ನೀವ್ ಅನ್ಕೊಂಡ್ರ ಹಾಗೆ ಈ ರಾಘವ್ ಇನ್ಸ್ಪೆಕ್ಟರ್ ಅಲ್ಲ, ನನ್ನ ದೂರದ ಸಂಬಂಧಿ. ಯಾಕೆ ಹೀಗ್ ಮಾಡ್ದೆ? ನೀವೆಲ್ಲ ಕಳ್ತನ ಮಾಡಿ ಆ ಕಳ್ತನದ ಒಪ್ಪಾದ ನನ್ ಮೇಲೆ ಹೊರಿಸಿ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಅದಕ್ಕೆ ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ಅಂತ ಹೀಗ್ ಮಾಡ್ದೆ. ಇದೇ ಕಡೆ ಇನ್ನೊಂದು ಸತಿ ನನ್ ತಂಟೆಗ್ ಬಂದ್ರೆ ನಿಜವಾದ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒಳಗ್ ಹಾಕಿಸ್ತೀನಿ.